ನಗರದ ಮಹತ್ವಾಕಾಂಕ್ಷಿ ಸಿಟೀಸ್ 2.0 ಯೋಜನೆ 125 ಕೋಟಿ ರೂಪಾಯಿ ಮೊತ್ತದ ಯೋಜನೆ 75 ಕೋಟಿ ರೂಪಾಯಿಗೆ ಇಳಿಸಿರುವುದನ್ನು ಖಂಡಿಸಿ ಗುರುವಾರ ರಾಜ್ಕುಮಾರ್ ಟೋಪನ್ನವರ್, ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳಗುಂದ್, ನ್ಯಾಯವಾದಿ ನಿತಿನ್ ಬೋಳಬಂದಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಅಭಿವೃದ್ಧಿಗೆ ಮಹತ್ವಾಕಾಂಕ್ಷಿ ಹೆಜ್ಜೆಯಾಗಿ ಪರಿಗಣಿಸಲಾದ ಸಿಟೀಸ್ 2.0 ಯೋಜನೆಯಡಿ ಬೆಳಗಾವಿಗೆ ಪ್ರಸ್ತಾಪಿಸಲಾಗಿದ್ದ 135 ಕೋಟಿ ರೂಪಾಯಿ ಮೊತ್ತದ ಯೋಜನೆ ಈಗ 75 ಕೋಟಿ ರೂಪಾಯಿ ಏಳಿಕೆಯಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಂದು ದೂರಿದ್ದಾರೆ. ನಗರ ಮೂಲಸೌಕರ್ಯ ಬಲಪಡಿಸುವುದು, ಹವಾಮಾನ ಸ್ಥೈರ್ಯ ಕ್ರಮಗಳು ಹಾಗೂ ಆಧುನಿಕ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ರೂಪಿಸುವ ಉದ್ದೇಶದಿಂದ ಬೆಳಗಾವಿ ನಗರವನ್ನು ಈ ರಾಷ್ಟ್ರೀಯ ಯೋಜನೆಯಡಿ ಆಯ್ಕೆ ಮಾಡಲಾಗಿತ್ತು. ಆರಂಭಿಕ ಪ್ರಸ್ತಾವನೆಯಂತೆ 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಯೋಜನೆ ರೂಪಿಸಲಾಗಿತ್ತು. ಆದರೆ ಯೋಜನಾ ಮೊತ್ತವನ್ನು ಸುಮಾರು 60 ಕೋಟಿಯಷ್ಟು ಕಡಿತಗೊಳಿಸಿರುವ ಮಾಹಿತಿ ಹೊರಬಿದ್ದಿದ್ದು, ಇದರ ಪರಿಣಾಮವಾಗಿ ಹಲವು ಪ್ರಮುಖ ಕಾಮಗಾರಿಗಳು ಕಡಿತಗೊಳ್ಳುವ ಸಾಧ್ಯತೆ ಇದೆ ಎಂಬ ಆತಂಕವನ್ನು ಮನವಿಯಲ್ಲಿ ತಿಳಿಸಿದ್ದಾರೆ. ಇವತ್ತು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲ್ದವರು ಭಾರಿ ಬೇಜವಾಬ್ದಾರಿಯಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ನಗರ ಸಿಟೀಸ್ 2.0 ಈ ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗಿತ್ತು. ಪೂರಾ ಕರ್ನಾಟಕನಾಗ ಏನು 6 ಸ್ಮಾರ್ಟ್ ಸಿಟಿ ಇದಾವೆ, 6 ಸ್ಮಾರ್ಟ್ ಸಿಟಿನ ಬರೀ ಬೆಳಗಾವಿ ಒಂದೇ ಈ ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗಿತ್ತು. ಇದು ಒಂದು ಭಾರಿ ಹೆಮ್ಮೆಯ ವಿಷಯ ನಮ್ಮದು. ಯಾಕಂದ್ರೆ ಸ್ಮಾರ್ಟ್ ಸಿಟಿದು ಕೆಲವು ಸಿಬ್ಬಂದಿಗಳು ಕೂಡಿ ಭಾರಿ ಒಂದು ಒಳ್ಳೆಯ ಪ್ರಪೋಸಲ್ ಕೊಟ್ಟು ಆ ಒಂದು ಪೂರಾ ರಾಷ್ಟ್ರ ಮಟ್ಟದ ಒಂದು ನಗರಗಳ ಸ್ಪರ್ಧೆಯಲ್ಲಿ ಬೆಳಗಾವಿ ಆಯ್ಕೆಯಾಗಿತ್ತು. ಇದ್ರ ಬಗ್ಗೆ ಸಿಟೀಸ್ 2.0 ಏನಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏನು ಸಿಕ್ಕಾಪಟ್ಟಿ ಎಲ್ಲ ಕಡೆ ಕಸ ಕಲೆಕ್ಟ್ ಆಗ್ತಾ ಇದೆ, ಒಂಥರ ಕಸ ಕಲೆಕ್ಷನು, ಸೆಗ್ರಿಗೇಷನು ಮತ್ತು ವೇಸ್ಟ್ ಡಿಸ್ಪೋಸಲ್. ಆಮೇಲೆ ಇದ್ರ ಸಂಬಂಧ 135 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕಾರ್ಪೊರೇಷನ್ ಕೂಡಿಸಿ ಈ ಯೋಜನೆ ಅನುಷ್ಠಾನಕ್ಕೆ 40% ಸೆಂಟ್ರಲ್ ಗೌರ್ಮೆಂಟ್, 40% ಸ್ಟೇಟ್ ಗೌರ್ಮೆಂಟ್, 20% ಕಾರ್ಪೊರೇಷನ್ ಅವ್ರು ಕೊಡಬೇಕಾಗಿತ್ತು. ಇದು ಆದರೆ ಬೆಳಗಾವಿ ನಗರ ಒಂದು ಸ್ವಚ್ಛ ನಗರ ಆಗ್ತೈತಿ. ಎಲ್ಲ ಕಡೆ ಏನು ವೇಸ್ಟ್ ಕರೆಕ್ಟ್ ಆಗ್ತೈತೆ ಅದೆಲ್ಲ ಸರಿಯಾಗಿ ಡಿಸ್ಪೋಸ್ ಆಗ್ತೈತಿ. ಆಮೇಲೆ ಹೊಸ ಉದ್ಯೋಗ ಅವಕಾಶಗಳು ಬರ್ತಾ ಇದೆ ಇದರಿಂದ. ಭಾಳಷ್ಟು ಇದು ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ಗ್ಯಾಸ್, ವೇಸ್ಟ್ ಟು ಫರ್ಟಿಲೈಸರ್ಸ್, ಈ ಥರ ಬೇರೆ ಬೇರೆ ವೇಸ್ಟ್ ಪ್ರಾಡಕ್ಟ್, ತ್ಯಾಜ್ಯ ವಸ್ತುವಿಂದ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ತಯಾರು ಮಾಡ್ಬೋದು. ಅಂಥ ಒಂದು ಅವಕಾಶ ಬೆಳಗಾವಿ ನಗರ ಸಿಕ್ಕೈತಿ. ಅದರ ದುರ್ದೈವದ ಸಂಗತಿ ಅಂದರೆ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ಮೇಯರ್ ಅದಾರೋ ಅಥವಾ ಕೌನ್ಸಿಲ್ ಇದೆ, ಅವರು ಭಾರಿ ಬೇಜವಾಬ್ದಾರಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೋದ ವರ್ಷ 1 ವರ್ಷ ಆಯ್ತು. ಈಗ 1 ವರ್ಷ ಹಿಂದೆ ಅವರು ಸ್ಮಾರ್ಟ್ ಸಿಟಿಗೆ ಕೌನ್ಸಿಲ್ನಾಗ ರೆಸಲ್ಯೂಷನ್ ಪಾಸ್ ಮಾಡಿ ಒಂದು ಕನ್ಸೆಂಟ್ ಲೆಟರ್ ಕೊಟ್ಟಿದ್ದಾರೆ. ನಾವು ನಮ್ಮ ಪಾಲಿನ 20% ನಾನು ಹಣ ಜಮಾ ಮಾಡ್ತೀವಿ ಅಂತ. ಆದರೆ ಇಲ್ಲಿವರೆಗೆ ಮಾಡಿಲ್ಲ. ಹೀಗಾಗಿ ಈಗಾಗಲೇ ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ದವರು ತಮ್ಮ 40% ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸ್ಟೇಟ್ದವರು ನಾವು ಈಗಾಗಲೇ ನಿಮ್ಗೆ ಫಂಡ್ ಕೊಟ್ಟಿದ್ದೇವೆ, ಅದನ್ನೇ ನೀವು ಯುಟಿಲೈಸ್ ಮಾಡ್ಕೊಳ್ತಾ ಅವರು ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಮಹಾನಗರ ಪಾಲಿಕೆದವರು ಇನ್ನೂವರೆಗೆ ತಮ್ಮ ಫಂಡ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ನರೇಂದ್ರ ಮೋದಿಯವ್ರದ್ದು ಒಂದು ಕನಸಿನ ಯೋಜನೆ ಇವತ್ತು ಮಹಾನಗರ ಪಾಲಿಕೆನಾಗ BJP ಆಡಳಿತಿದೆ. BJP ಆಡಳಿತ ಇದ್ರೂ ಇವತ್ತು ತಮ್ಮ ನಾಯಕರ ನರೇಂದ್ರ ಮೋದಿಯವರ ಕನಸಿನ ಯೋಜನೆಗೆ ಅನುಷ್ಠಾನ ಆಗಬಾರ್ದು ಇವರು ಬೇಜವಾಬ್ದಾರಿ ತಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಬೆಳಗಾವಿ ನಗರಿನ ಸಾರ್ವಜನಿಕರಿಗೆ ಮನವಿ ಮಾಡೋದು ಅಂದರೆ ಇಂಥ ಒಂದು ಒಳ್ಳೆಯ ಯೋಜನೆ ನಾವು ಕೈ ತಪ್ಪಿ ಹೋಗಬಾರ್ದು. ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಈ ಯೋಜನೆ ಅನುಷ್ಠಾನಕ್ಕೆ ತರುವಂಥ ಪೂರ ಪ್ರಯತ್ನ ಮಾಡೋ ಸಂಬಂಧ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಅವ್ರು ಮನವಿ ಕೊಟ್ಟೇವೆ. ಅವರು ಮತ್ತು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್, ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಅವರು ಈ ಥರ ಹಸ್ತಕ್ಷೇಪ ಮಾಡಿ ಈ ಫಂಡ್ 135 ಕೋಟಿ ರೂಪಾಯಿ ಬರಬೇಕು. ಇದು 135 ಕೋಟಿ ರೂಪಾಯಿ 75 ಕೋಟಿ ಮಾಡುವಂಥ ಒಂದು ಹುನ್ನಾರ ಇವತ್ತು ಕೌನ್ಸಿಲ್ದವ್ರು ನಡೆಸಿದ್ದಾರೆ. ಯಾಕಂದರೆ ಅವ್ರ ಕಡೆ ಫಂಡ್ ಇಲ್ಲ. ಅವ್ರ ಕಡೆ ಇವತ್ತು ಪಗಾರ ಕೊಡೋಕೆ, ಪೌರ ಕಾರ್ಮಿಕರಿಗೆ ಪಗಾರ ಕೊಡೋಕೆ ಫಂಡ್ ಇಲ್ಲ. ಅದಕ್ಕಾಗಿ ಅದು 135 ಕೋಟಿ ರೂಪಾಯಿದ ಯೋಜನೆಯನ್ನು 75 ಕೋಟಿ ರೂಪಾಯಿ ತಂದಿದ್ದಾರೆ. ಅದು 75 ಕೋಟಿ ರೂಪಾಯಿ ತಂದ್ರೆ ಭಾಳಷ್ಟು ಪ್ರಾಜೆಕ್ಟಿನ ಕಂಪೋನೆಂಟ್ಸ್ ಕಡಿಮೆ ಆಗಿಬಿಡ್ತಾವೆ. ಆ ಕಂಪೋನೆಂಟ್ಸ್ ಕಡಿಮೆ ಆಗೋ ಕಾರಣದಿಂದ ಈ ಪ್ರಾಜೆಕ್ಟ್ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಂಗಿಲ್ಲ. ಇದು ಒಂದು ಫೇಲಿಯರ್ ಆಗ್ತೈತಿ. ಬರೀ ಒಂದು ಕಾಟಾಚಾರಿಗಳು ಪ್ರಾಜೆಕ್ಟ್ ಮಾಡೋಂಗೆ ಆಗ್ತೈತಿ. ಈ ಪ್ರಾಜೆಕ್ಟ್ ಕಾಟಾಚಾರ ಸಂಬಂಧ ಆಗಬಾರ್ದು.
ಇದರಿಂದ ಬೆಳಗಾವಿ ನಗರ ಸ್ವಚ್ಛ ಆಗಬೇಕು, ಸುಂದರ ಆಗಬೇಕು ಮತ್ತು ಹೆಲ್ತಿ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಪ್ರಯತ್ನ ಇದೆ. ಅದಕ್ಕೆ ದಯಮಾಡಿ ಎಲ್ಲ ಸಾರ್ವಜನಿಕರಿಗೆ ಮನವಿ ಏನಂದರೆ ಇದ್ರ ಬಗ್ಗೆ ತಾವು ಜಾಗೃತಿಗೊಂಡು ತಾವು ಇದ್ರ ಬಗ್ಗೆ ಪ್ರೆಷರ್ ಮಾಡಿರಿ. ಯಾಕಂದರೆ ಇದು ಬರೀ ನಮ್ದಷ್ಟೇ ಜವಾಬ್ದಾರಿ, ಇದು ಬೆಳಗಾವಿ ನಗರ ಇವತ್ತು ಎಲ್ಲರದ್ದು ಜವಾಬ್ದಾರಿ ಐತಿ. ನಾವು ಬೆಳಗಾವಿ ನಗರ ಸುಂದರ ನಗರ ಮಾಡಬೇಕು. ಥ್ಯಾಂಕ್ ಯು. 75 ಕೋಟಿ ರೂಪಾಯಿ ಯೋಜನೆಯ ಅನುಷ್ಠಾನವಾದರೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ವ್ಯಾಪ್ತಿಯಲ್ಲಿ ಕುಗ್ಗುತ್ತದೆ. ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಪರಿಣಾಮಕಾರಿತ್ವದಲ್ಲಿ ಹಿನ್ನಡೆಯಾಗಿ ಹವಾಮಾನ ಸ್ಥೈರ್ಯ ಯೋಜನೆಗಳ ಮಿತಿಗೊಳಿಸುತ್ತದೆ. ಸ್ಥಳೀಯ ಉದ್ಯೋಗಾವಕಾಶಗಳು ಹಾಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೊಡೆತ ಬೀಳುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. I have given a representation to the Deputy Commissioner Belagavi with respect to the Cities 2.0. The Cities 2.0 project, Belagavi was selected among 6 cities in Karnataka. It is the only city that has been selected for this project. It was for the betterment of waste segregation and other works. Total of 135 crores. Out of that, 40% was to be given by the central government, 40% by the state government, and the remaining 20% was to be given by the urban local bodies, that is Belgaum City Corporation in this case. However, because of the lack of the Belgaum City Corporation, because of their failure, this project would fail. Belgaum needed these funds for their development. However, because of the lack, as I said, because of the lack of the Belgaum Municipal Corporation and the other authorities, this fund would go back to the central government and the entire project would fail. Hence, we have given a memorandum to the Deputy Commissioner to look into the issue, and we would also request the citizens of Belagavi to come on streets to protest against this so that the project would not fail. Thank you. ನಗರದ ನಾಗರಿಕರು ಮತ್ತು ವಿವಿಧ ಸಂಘಟನೆಗಳು ಈ ವಿಷಯದಲ್ಲಿ ಪಾರದರ್ಶಕತೆ ಕೋರಿದ್ದು, ಯೋಜನಾ ಮೊತ್ತ ಕಡಿತಗೊಳಿಸಿದ ಕಾರಣಗಳನ್ನು ಸರ್ಕಾರ ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. 135 ಕೋಟಿ ವ್ಯಾಪ್ತಿಯನ್ನು ಮರುಸ್ಥಾಪಿಸುವ ಬಗ್ಗೆ ಗಂಭೀರ ಪರಿಶೀಲನೆ ನಡೆಸಬೇಕೆಂಬ ಬೇಡಿಕೆಯೂ ಕೇಳಿಬಂದಿದೆ. ರಾಜ್ಯ ಹಾಗೂ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಬೆಳಗಾವಿಗೆ ಸಮರ್ಪಕ ಮೂಲಸೌಕರ್ಯ ಹೂಡಿಕೆ ಅಗತ್ಯವಾಗಿದ್ದು, ನಗರದ ಹಕ್ಕಿನ ಅನುದಾನವನ್ನು ಕಡಿತಗೊಳಿಸುವುದು ಅಭಿವೃದ್ಧಿ ಗತಿಗೆ ಅಡ್ಡಿಯಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಕುರಿತು ಸಂಬಂಧಿತ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದರು. Brief, sir. Once these people ಈಗಾಗಲೇ ತಮ್ಮೆಲ್ಲ ಗೊತ್ತಿರುವಂಗೆ ಸಿಟೀಸ್ 2 ಅಲ್ಲಿ ಏನು ಪ್ರಾಜೆಕ್ಟ್ ಇತ್ತು, ಅದನ್ನು ಸರ್ಕಾರದಿಂದ ಈಗಾಗಲೇ ಅದನ್ನು 135 ಕೋಟಿ ರೂಪಾಯಿ ಅನುದಾನದಲ್ಲಿ ಅದನ್ನು ಸುಶೋಭೀಕರಣ ಮಾಡ್ಬೇಕಂತ ತಿಳ್ಕೊಂಡು ಆಗಿತ್ತು. ಬಟ್ ಅದರಲ್ಲಿ ಈಗ ಕಾರ್ಪೊರೇಷನ್ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. 75 ಕೋಟಿ ರೂಪಾಯಿ ಮಾತ್ರ ಅದನ್ನು ಅಲ್ಲಿವರೆಗೆ ಅದನ್ನು ರೆಡ್ಯೂಸ್ ಮಾಡಿಬಿಟ್ಟಿದ್ದಾರೆ. 75 ಕೋಟಿ ರೂಪಾಯಿ ರೆಡ್ಯೂಸ್ ಮಾಡಿಬಿಟ್ರೆ ಅದರಲ್ಲಿ ಏನು ಸುಶೋಭೀಕರಣ ಆಗೋದು, ಇದರಲ್ಲಿ ಸುಂದರ, ಸ್ವಚ್ಛ ಮತ್ತು ಬ್ಯೂಟಿ ಇರುವಂಥ ಒಂದು ಇದು ಆಗ್ಬೇಕಂತ ಹೇಳಿದ್ರೆ 135 ಕೋಟಿ ರೂಪಾಯಿ ಬೇಕೇ ಬೇಕು. ಹೆಲ್ತ್, ಆರೋಗ್ಯಕರ ಬೆಳಗಾವಿ ಒಂದು ಆರೋಗ್ಯಕರ, ಸುಂದರಕರ ಹಾಗೂ ಒಳ್ಳೆಯದಾಗಿ ಒಂದು ಲಕ್ಷಣೀಯವಾಗಿ ಕಾಣಿಸ್ಬೇಕಂತಂದ್ರೆ ಅದಕ್ಕೆ 135 ಕೋಟಿ ಬೇಕಾಗುತ್ತೆ. ಆದರೆ ಇವ್ರ ಹತ್ರ ಫಂಡ್ಸ್ ಕಡಿಮೆ ಆಗಿದೆ. ಹಾಗಾಗಿ ಅದನ್ನು 40% ಸೆಂಟ್ರಲ್ ಗೌರ್ಮೆಂಟ್, 40% ಸ್ಟೇಟ್ ಗೌರ್ಮೆಂಟ್, 20% ಇವರು ಕೊಡ್ಬೇಕಂತ ಹೇಳಿದೆ ಕಾರ್ಪೊರೇಷನ್ದವರು. ಕಾರ್ಪೊರೇಷನ್ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಬರುವಂಥ ದಿವಸದಲ್ಲಿ ಏನೋ ಆಗುತ್ತೆ ಕಾದು ನೋಡೋಣ. ಅದಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ದೇವೆ, ಹೇಗಾದರೂ ಮಾಡಿ 135 ಕೋಟಿ ರೂಪಾಯಿ ವಾಪಸ್ ತಂದು ಬೆಳಗಾವಿಗೆ ಈಗ 75 ಜನ ಇನ್ನೂ ಮುಂದಿನ 75 ಇನ್ನೊಂದು 45 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದನ್ನು ಬರುವಂಥ ದಿನಗಳಲ್ಲಿ ಸಂಪೂರ್ಣ ಪ್ರಾಜೆಕ್ಟನ್ನು ಏನು 135 ಕೋಟಿ ರೂಪಾಯಿ ಹೇಳಿದ್ರು ಅದನ್ನೇ ಮಾಡ್ಬೇಕಂತ ತಿಳ್ಕೊಂಡು ನಾವು ವಿನಂತಿ ಮಾಡಿ ಬೆಳಗಾವಿಯನ್ನು ಒಂದು ಸುಂದರ, ಆರೋಗ್ಯಕರ, ಸ್ವಚ್ಛತೆಯ ಬೆಳಗಾವಿ ಆಗುವ ಹಾಗೆ ಆಗಲಿ ಅಂತ ತಿಳ್ಕೊಂಡು ಒಂದು ನಮ್ಮ ಮನೋವ್ಯಕ್ತವನ್ನು ವ್ಯಕ್ತಪಡಿಸಿದ್ದೇವೆ, ಮನೋಗತ ವ್ಯಕ್ತಪಡಿಸಿದ್ದೇವೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ
ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.